ನವರಾತ್ರಿ ಸೀರೀಸ್ನ ಡೇ 4 ರೆಸಿಪಿಯಲ್ಲಿದ್ದೀವಿ ನಾವು. ಇವತ್ತು ಕುಷ್ಮಾಂಡ ದೇವಿನ ಪೂಜಿಸೋದ್ರಿಂದ ಅವಳ ಕಲರ್ ಯೆಲ್ಲೋ ಆಗಿರೋದ್ರಿಂದ ಯೆಲ್ಲೋ ಕಲರ್ಗೆ ಮ್ಯಾಚ್ ಆಗುವಂಥ ಯುನಿಕ್ ಆಗಿರುವಂಥ ಸೂಪರ್ ಟೇಸ್ಟಿ ಹೆಲ್ದಿಯಾಗಿರೋ ರೆಸಿಪಿನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಯೆಲ್ಲೋ ಕಲರ್ನೇ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಒಂದನ್ನು ಬಿಟ್ಟು ಮತ್ತು ನೀರನ್ನು ಒಂದು ಬಿಟ್ಟು. ಸೊ ಫಸ್ಟಿಗೆ ಏನು ಮಾಡೋಣ ಅಂದರೆ ಈ ಪಪಾಯ ಹಣ್ಣು ಏನಿರುತ್ತಲ್ಲ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಸೊ ನಾನಿಲ್ಲಿ ನನಗೆ ಬೀಜ ಇಲ್ದಿರೋದು ಬಂದಿದೆ. ಸೊ ಇದು ಹೈಬ್ರಿಡಾ ಅಥವಾ ನಾಟಿನಾ ಅಂತ ಲಿಟ್ರಲಿ ನನಗೆ ಗೊತ್ತಿಲ್ಲ. ಸೊ ಬಟ್ ಟೇಸ್ಟ್ ಮಾತ್ರ ಸಖತ್ ಚೆನ್ನಾಗಿತ್ತು, ಒಳ್ಳೆಯದಿತ್ತು. ಸೊ ಅದಕ್ಕೆ ನಾನು ಇದನ್ನೇನು ಮಾಡಿದೆ, 2 ಪೀಸಸ್ಸಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಇದನ್ನು ಸಲಾಡಿಗೆ ಯೂಸ್ ಮಾಡೋಣ, ಇನ್ನೊಂದನ್ನು ನಾವು ಡ್ರಿಂಕಿಗೆ ಯೂಸ್ ಮಾಡೋಣ. ಫಸ್ಟ್ ಇದ್ರದ್ದೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಇದನ್ನು ಏನು ಮಾಡ್ಕೊತೀನಿ ಅಂದರೆ ಚಾಪ್ ಮಾಡ್ಕೊತೀನಿ. ಸೊ ಸಲಾಡ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ, ಜ್ಯೂಸ್ಗೋಸ್ಕರ ದೊಡ್ಡ ದೊಡ್ಡದನ್ನು ಕಟ್ ಮಾಡ್ಕೊಂಬಿಡೋಣ. ಸೊ ನೀವು ಯಾವ ರೀತಿ ಬೇಕಾದ್ರೂ ಆಪ್ಷನಲ್ ಕಟ್ ಮಾಡ್ಕೋಬಹುದು. ಸೊ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಹಾಲನ್ನು ಹಾಕ್ಕೊಂಡು ಪಪಾಯ ಮಿಲ್ಕ್ ಶೇಕ್ ಥರ ಕೂಡ ಮಾಡ್ಕೋಬೋದು. ಬಟ್ ಇದನ್ನು ನೀರು ಹಾಕಿ ನಾನಿವಾಗ ಏನು ಹೇಳ್ತಾ ಇದ್ದೀನಲ್ಲ ಆ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಲಿವರ್ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಡಿಟಾಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಸೊ ಸ್ವಲ್ಪ ನಿಂಬೆಹಣ್ಣಿನ ರಸನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಂಬೆಹಣ್ಣಿನ ರಸದಲ್ಲಿ ಏನಂದರೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಅದು ಬೈಲಲ್ಲಿರೋ ಪ್ರೊಡಕ್ಷನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇದ್ರ ಏನಾಗುತ್ತೆ ಫ್ಯಾಟ್ ಡೈಜೆಷನ್ ಆಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ pH ಲೆವೆಲ್ ಕೂಡ ಮೇಂಟೈನ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಾನು ಯೂಸ್ ಮಾಡಿರೋ ಪೆಪ್ಪರ್ ಬಂದುಬಿಟ್ಟು ನಿಮಗೆ ಲಿವರ್ ಪ್ರೊಸೆಸ್ನ ಜಾಸ್ತಿ ಮಾಡಿ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ. ಸೊ ಓವರಾಲ್ ಇನ್ ಪಪ್ಪಾಯದಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಅದರಲ್ಲಿರುವಂಥ ಬೆನಿಫಿಟ್ಸ್ ಒಂದಿನ ಅಲ್ಲ 1000 ದಿನ ಆದರೂ ಹೇಳಿದ್ರು ಕಡಿಮೆನೇ ಅಷ್ಟಿರುತ್ತೆ. ಸೊ ಈ ಡ್ರಿಂಕ್ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುಳಿ ಸ್ವಲ್ಪ ಪಪ್ಪಾಯ ಸ್ವೀಟ್ನೆಸ್ ಕೂಡ ಇರುತ್ತೆ. ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಇದರಲ್ಲಿ ಆ್ಯಡ್ ಮಾಡಿಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನು ಇಲ್ಲಿ ಯೆಲ್ಲೋ ಕಲರ್ ಬೆಲ್ ಪೆಪ್ಪರ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನು ಏನು ಮಾಡ್ತೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಇಲ್ಲಪ್ಪ ನನಗೆ ಈ ಬೆಲ್ ಪೆಪ್ಪರ್ ಅಥವಾ ಕ್ಯಾಪ್ಸಿಕಮ್ನ ನಂಗೆ ರಾ ತಿನ್ನೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಬೇಯಿಸ್ಕೋಬೋದು. ಬಟ್ ಬೇಯಿಸದೆ ತಿನ್ನೋದ್ರಿಂದನೇ ಜಾಸ್ತಿ ನಮಗೆ ಗಟ್ ಬ್ಯಾಕ್ಟೀರಿಯಾಗಳಿಗೆ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಲಿವರ್ ಮೆಟಬಾಲಿಸಮ್ನ ಜಾಸ್ತಿ ಅದು ಸ್ಟ್ರಾಂಗ್ ಮಾಡುತ್ತೆ. ಆ ರೀಸನಿಂದ ನಾನಿಲ್ಲಿ ಆಲ್ಮೋಸ್ಟ್ ಈ ಎಲ್ಲ ಸೀರೀಸಲ್ಲಿ ಆಲ್ಮೋಸ್ಟ್ ಬಾಯ್ಲ್ ಮಾಡದೆ ಅಂದರೆ ರಾ ಆಗಿನೇ ಯೂಸ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. IBS ಇರೋರು ಬಿಟ್ಟು ಮಿಕ್ಕಿರೋರೆಲ್ಲರೂ ಕೂಡ ಇದನ್ನು ಆರಾಮಾಗಿ ಈ ಥರ ರಾ ಇಂಗ್ರೀಡಿಯೆಂಟ್ಸನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇವಾಗ ಒಂದು ಬೌಲಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಬೆಲ್ ಪೆಪ್ಪರ್ ಅಥವಾ ಕ್ಯಾಪ್ಸಿಕಮ್ ಏನಿರುತ್ತೆ ಅದು, ಮತ್ತು ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಬೇಯಿಸ್ಕೊಂಡಿಲ್ಲ, ಆಲ್ಮೋಸ್ಟ್ ಆರಾಮಾಗಿ ಹಲ್ಲಲ್ಲೇ ತಿನ್ಬೋದು. ಸೊ ಸ್ವಲ್ಪ ಸಾಫ್ಟೇ ಇತ್ತದು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಪಾಯ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಈ ಓವರಾಲ್ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದ್ದೀನಲ್ಲ ಈ ಸಲಾಡ್ಗೆ ಅದೆಲ್ಲನೂ ಬಂದುಬಿಟ್ಟು ನಿಮಗೆ ಹೈ ಫೈಬರ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಜೊತೆಗೆ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಕೊಡುತ್ತೆ, ಇಮ್ಯೂನ್ನ ಬೂಸ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಲಿವರ್ನ ಕ್ಲಿಯರ್ ಆಗಿ ಕ್ಲೆನ್ಸ್ ಕೂಡ ಇದು ಮಾಡುತ್ತೆ. ಅಷ್ಟೇ ಅಲ್ಲದೆ ಯೆಲ್ಲೋ ಕಲರ್ ಅನ್ನೋದು ಬರೀ ಒಂದು ಕಲರ್ ಮಾತ್ರ ಅಲ್ಲ, ಸೊ ಅದು ಎನರ್ಜಿ ಹೀಲಿಂಗ್ ಕೂಡ ಹೌದು. ಮತ್ತು ಇದು ಬರೀ ಸ್ಪಿರಿಚುವಲ್ ಕಲರ್ನ ಮಾತ್ರ ಮ್ಯಾಚ್ ಮಾಡಿದೆ ನಮ್ಮ ಲಿವರ್ ಕ್ಲೆನ್ಸಿಂಗೋಸ್ಕರನೂ ತುಂಬಾ ಸಖತ್ತಾಗಿರುತ್ತೆ. ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ. ಮತ್ತು ಪಪಾಯದಲ್ಲಿರುವಂಥ A, D, E, K ವಿಟಮಿನ್ಸ್ಗಳು ನಮಗೆ ಅಬ್ಸಾರ್ಪ್ಷನ್ನ ಚೆನ್ನಾಗಿ ಮಾಡಿ ಫ್ಯಾಟನ್ನ ಕಡಿಮೆ ಮಾಡುತ್ತೆ. ಸ್ವಲ್ಪ ಕ್ರಂಚಿಗೆ ಮತ್ತು ವಿಟಮಿನ್ B3 ನಮಗೆ ಜಾಸ್ತಿ ಸಿಗಲಿ ಈ ಟೈಮಲ್ಲಿ ಅನ್ನೋ ರೀಸನ್ಗೆ ನಾನಿಲ್ಲಿ ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ತಿನ್ನೋವಾಗ ಕ್ರಂಚಿ ಹುಳಿ ಸ್ವಲ್ಪ ಆ ಪೆಪ್ಪರ್ದು ಖಾರ ಎಲ್ಲನೂ ಟೇಸ್ಟ್ ಸಣ್ಣಾಗಿ ಸಿಗುತ್ತೆ. ನಿಮಗೆ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನೀವು ಮರ್ತೋಗ್ತೀರಾ. ಫಾಸ್ಟಿಂಗ್ ಅಷ್ಟೇ ಅಲ್ಲ, ನೀವು ಯಾವಾಗ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು. ಸೊ ಊಟದಕ್ಕಿಂತ ಮುಂಚೆ ಇದನ್ನು ತಿಂದು ಆಮೇಲೆ ನೀವು ಊಟ ಮಾಡೋದ್ರಿಂದ ಕೂಡ ಡಯಾಬಿಟಿಕ್ ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಡಯಾಬಿಟಿಕ್ ಇರೋರಂತೂ ಎಲ್ಲ ಟೈಮಲ್ಲೂ ಇದನ್ನು ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಇದನ್ನು ಟ್ರೈ ಮಾಡಿ, ಡೆಫಿನೆಟ್ಲಿ ಡೈಲಿ ಈ ಸಲಾಡ್ನ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಹ್ಯಾಪಿ ನವರಾತ್ರಿ ಅಂತ ಹೇಳಿ ನಾಳೆ ಹೊಸ ನವರಾತ್ರಿ ರೆಸಿಪಿ ಕಲರೊಂದಿಗೆ ಬರ್ತೀನಿ. ಬೈ ಲವ್ ಯು ಆಲ್.